ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ಕಾರ ಹಾಗೂ ರಾಜ್ಯಪಾಲರ ನಡುವೆ ಮತ್ತೆ ಬಿಲ್ ವಿಚಾರದಲ್ಲಿ ಸಂಘರ್ಷ ಶುರುವಾಗಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ದ್ವೇಷ ಭಾಷಣ ಬಿಲ್ಗೆ ಅಂಕಿತ ಹಾಕದೆ ರಾಜ್ಯಪಾಲರು ತಮ್ಮಲ್ಲಿಯೇ ಉಳಿಸಿಕೊಂಡಿದ್ದಾರೆ. ಇದರಿಂದ ರಾಜಕೀಯ ಜಟಾಪಟಿ ಜೋರಾಗ್ಬಿಟ್ಟಿದೆ. ಬಿಜೆಪಿ ಒತ್ತಾಯಕ್ಕೆ ಮಣಿದು ವಿಧೇಯಕ ಅಂಗೀಕರಿಸದೆ ಇಟ್ಕೊಂಡಿದ್ದಾರೆ ಎಂಬ ಶಂಕೆ ಕಾಂಗ್ರೆಸ್ ವಲಯದಲ್ಲಿ ಮೂಡಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ದ್ವೇಷ ಭಾಷಣ ಬಿಲ್ಗೆ ಗವರ್ನರ್ ಬ್ರೇಕ್. ಸರ್ಕಾರಕ್ಕೆ ಬಿಲ್ ವಾಪಸ್ ಕಳಿಸದ ಗೆಹ್ಲೋಟ್. ಗವರ್ನರ್ ಹಾಗೂ ಗವರ್ನಮೆಂಟ್ ಮತ್ತೊಮ್ಮೆ ಸಂಘರ್ಷ ಶುರುವಾಗಿದೆ. ದ್ವೇಷ ಭಾಷಣದ ಬಿಲ್ ಅನ್ನ ರಾಜ್ಯಪಾಲ ತಾವೂರ್ ಚಂದ್ ಗೆಹ್ಲೋಟ್ ತಡೆ ಹಿಡಿದಿದ್ದಾರೆ. ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ದ್ವೇಷ ಭಾಷಣದ ಬಿಲ್ ಅನ್ನ ಮಂಡನೆ ಮಾಡಿ ಅಂಗೀಕರಿಸಲಾಗಿತ್ತು. ವಿಪಕ್ಷಗಳ ತೀವ್ರ ವಿರೋಧದ ನಡುವೆಯೂ ಬಿಲ್ ಅಂಗೀಕಾರಗೊಂಡಿತ್ತು. ಅದನ್ನ ಮೊನ್ನೆಯಷ್ಟೇ ರಾಜ್ಯಪಾಲರ ಅನುಮತಿಗೆ ಕಳುಹಿಸಲಾಗಿತ್ತು. ಆದರೆ ಇದೀಗ ರಾಜ್ಯಪಾಲರು ದ್ವೇಷ ಭಾಷಣ ಬಿಲ್ಗೆ ಅಂಕಿತ ಹಾಕದೆ ತಡೆ ಹಿಡಿದಿದ್ದಾರೆ. ಬಿಲ್ ಅನ್ನ ಸರ್ಕಾರಕ್ಕೆ ವಾಪಸ್ ಕಳಿಸದೆ ತಮ್ಮಲ್ಲಿಯೇ ಇಟ್ಟುಕೊಂಡಿದ್ದಾರೆ. ಬಿಲ್ಲಿಗೆ ಅನುಮೋದನೆಯನ್ನ ನೀಡಿಲ್ಲ, ವಾಪಸ್ ಕಳುಹಿಸದೆ ತಮ್ಮಲ್ಲೇ ಇಟ್ಟುಕೊಂಡು ಸರ್ಕಾರಕ್ಕೆ ತಲೆಬಿಸಿಯನ್ನುಂಟು ಮಾಡಿದೆ. ದ್ವೇಷ ಭಾಷಣ ಬಿಲ್ಗೆ ರಾಜ್ಯಪಾಲರು ಅಂಕಿತ ಹಾಕದ ವಿಚಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಗವರ್ನರ್ ಬಿಲ್ ನೋಡ್ಲಿ, ಮುಂದೆ ಒಂದು ಸಲ ರಾಜ್ಯಪಾಲರನ್ನ ಭೇಟಿ ಮಾಡಿ ವಿವರಿಸ್ತೇವೆ ಅಂದ್ರು. ಅವರು ನೋಡ್ಲಿ, ಅದನ್ನ ನೋಡಾದ್ಮೇಲೆ ನಾವು ಒಂದ್ಸಾರಿ ಭೇಟಿ ಮಾಡಿ ಹೇಳ್ತೀವಿ, ಎಕ್ಸ್ಪ್ಲೈನ್ ಮಾಡ್ತೀವಿ. ಅವರು ನೋಡ್ಲಿ, ಅದನ್ನ ನೋಡಾದ್ಮೇಲೆ ನಾವು ಒಂದ್ಸಾರಿ ಭೇಟಿ ಮಾಡಿ ಹೇಳ್ತೀವಿ, ಎಕ್ಸ್ಪ್ಲೈನ್ ಮಾಡ್ತೀವಿ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದಿದ್ರೆ ಬಿಲ್ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕಿತ್ತು. ಬಿಲ್ ಅನ್ನ ತರಾತುರಿಯಲ್ಲಿ ಪಾಸ್ ಮಾಡಿದ್ರು. ಸೋಮವಾರ ರಾಜ್ಯಪಾಲರನ್ನ ಭೇಟಿ ಮಾಡ್ತೀವಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರು. ದ್ವೇಷ ಭಾಷಣದ ಬಿಲ್ ಏನಿದೆ, ವಿಧಾನಸಭೆಯಲ್ಲಿ ಅದು ಈ ಸರ್ಕಾರಕ್ಕೆ ಗೌರವ ಇದ್ದಿದ್ರೆ, ಮಾನ ಮರ್ಯಾದೆ ಇದ್ದಿದ್ರೆ ಬಿಲ್ ಅನ್ನ ಮಂಡಿಸುವಂಥದ್ದು, ಅದಕ್ಕೆ ಚರ್ಚೆಗೆ ಅವಕಾಶ ಕೊಡುವಂಥದ್ದು ಅದು ಕಾನೂನಾತ್ಮಕ. ಯಾವುದೇ ಬಿಲ್ ಅಂದ್ರೆ ಅದು ಕಾನೂನು ಆಗೋದು. ಯಾವುದೇ ಕಾನೂನು ಆಗ್ಬೇಕಾದ್ರೆ ಜನರ ಮೇಲೆ ಅದು ಪರಿಣಾಮ ಏನಾಗುತ್ತೆ, ಇದೆಲ್ಲ ಚರ್ಚೆ ಆಗಬೇಕು. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ, ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅದಕ್ಕೆ ಪ್ರಾವಿಷನ್ ಜಾಸ್ತಿ ಕೊಟ್ಟಿದ್ದಾರೆ. ವಿಧಾನಸಭೆ ಇರೋದು ಗಲಾಟೆ ಮಾಡೋದು ಅಥವಾ ಬೇರೆ ಚರ್ಚೆ ಅಲ್ಲ. ವಿಧಾನಸಭೆ ಇರೋದು ಪ್ರಮುಖವಾಗಿ ಬಿಲ್ ಮಾಡೋದು. ಇನ್ನು ವಿಧೇಯಕವನ್ನ ರಾಜ್ಯಪಾಲರು ಸ್ವೀಕರಿಸೂ ಇಲ್ಲ, ತಿರಸ್ಕರಿಸಿಯೂ ಇಲ್ಲ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು. ಬಿಲ್ ಅನ್ನ ರಾಜ್ಯಪಾಲರು ತಮ್ಮಲ್ಲಿಯೇ ಇಟ್ಕೊಂಡಿದ್ದಾರೆ. ಒಂದ್ ವೇಳೆ ರಿಜೆಕ್ಟ್ ಮಾಡಿದ್ರೆ ಮುಂದೆ ಏನ್ ಮಾಡಬೇಕು ಅಂತ ಸರ್ಕಾರ ಮಾಡುತ್ತೆ ಅಂದ್ರು. ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಬಹುಶಃ ಅವರು ಇನ್ನೂ ಸ್ಟಡಿ ಮಾಡಬೇಕು ಏನೋ ಅಂತ ಕಾಣಿಸುತ್ತೆ. ಒಂದು ವೇಳೆ ಅದನ್ನ ವಾಪಸ್ ಕಳಿಸಿ ಏನಾರ ಕ್ಲಾರಿಫಿಕೇಶನ್ ಕೇಳಿದ್ರೆ ಕೊಡ್ತೇವೆ, ಅಥವಾ ರಿಜೆಕ್ಟ್ ಮಾಡಿದ ಮೇಲೆ ಅದಕ್ಕೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ತೀರ್ಮಾನ ತಗೊಳುತ್ತೆ. ಇನ್ನೂ ಅವ್ರು ರಿಜೆಕ್ಟ್ ಮಾಡಿಲ್ಲ ಅಥವಾ ಕ್ಲಾರಿಫಿಕೇಷನ್ ಕೇಳಿಲ್ಲ. 22-25 ಏನೋ ಬಿಲ್ಲು ಕಳಿಸಿತ್ತು ನಾವು. ಅದರಲ್ಲಿ ಸುಮಾರು ಬಿಲ್ಗಳನ್ನು ಸೈನ್ ಮಾಡಿ ಕಳಿಸಿದ್ದಾರೆ. ಕೆಲವು ಮಾತ್ರ ಅವರು ಕ್ಲಾರಿಫಿಕೇಷನ್ಸ್ಗಳು ಕೇಳಿದ್ದಾರೆ. ಉದಾಹರಣೆಗೆ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಕ್ಲಾರಿಫಿಕೇಷನ್ನು ಕೂಡ ಕೇಳಿದ್ದಾರೆ. ಈ ಬಿಲ್ಲಿನ ಬಗ್ಗೆ, ಹೇಟ್ ಸ್ಪೀಚ್ ಬಗ್ಗೆ ಅವ್ರ ಹತ್ರನೇ ಇದೆ. ಅವರು ಬಹುಶಃ ಸ್ಟಡಿ ಮಾಡಿ ಅಪ್ರೂವ್ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಒಟ್ಟಲ್ಲಿ ವಾಕ್ ಸ್ವಾತಂತ್ರ್ಯ ಹತ್ತಿಕ್ಕುವ ಹುನ್ನಾರ ಎಂದು ದ್ವೇಷ ಭಾಷಣದ ಬಿಲ್ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ರು. ಬಿಲ್ಗೆ ತಡೆ ನೀಡುವಂತೆ ಗವರ್ನರ್ಗೂ ದೂರು ಕೊಟ್ಟಿದ್ರು. ಇದೀಗ ಸರ್ಕಾರ ಕಳುಹಿಸಿದ್ದ ಬಿಲ್ಗೆ ಗವರ್ನರ್ ಬ್ರೇಕ್ ಹಾಕಿದ್ದು ಸರ್ಕಾರಕ್ಕೆ ಹಿನ್ನಡೆಯಾದಂತಾಗಿದೆ.